ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ. ಭಾಳ ದಿನ ಆಯ್ತು ನಮ್ಗೆ ಇಡ್ಲಿ ವಡ ತಂದಿಲ್ಲ, ಅದಕ್ಕೆ ತೊಗೊಂಬರಕ್ಕೆ ಹೊಂಟೀವಿ ನೋಡ್ರಿ. ಪಪ್ಪ ಹೇಳಿ ತೊಗೊಂಬರಕ್ಕೆ ಹೊಂಟೀವಿ. ಸೊ ಈ ಸದ ತರಕ್ಕೆ ಹೊಂಟೀವಿ ನೋಡ್ರಿ ಇಡ್ಲಿ ವಡ. ಸರಕ್ತು ತು ಬಸ್ तू बोल. हां, कधी चालवले नाही त्याला. त्या दिवशी माझ्या शाळेला गेल्यावर पेपर बघायला एवढंच आणले मम्मी, नाहीतर कुठं तर गेल्या का काय माहिती. नाही गेली. ಈ ಸದ್ ನಾವು ಇಡ್ಲಿ ವಡ ತರಕ್ಕೆ ಹೊಂಟೀವಿ ನೋಡ್ರಿ. ಇಲ್ಲ उतारतो जरा. मम्मीला तिथल्या त्या गाडीच्या चावी फेका वरून खाली. खाली काय तर अडकलंय का बघा. ಸೊ ನೋಡಿ ಫ್ರೆಂಡ್ಸ, ಇವಾಗ ಯಜಮಾನ್ರು, ಪಿಲ್ಲು ಮತ್ತು ನಮ್ಮ ಸ್ನೇಹ 3 ಜನ ಕೂಡಿ ಇಡ್ಲಿ ಮತ್ತು ಜೊತೆಗೆ ವಡ ತೊಗೊಂಬರಕ್ಕೆ ಹೊಂಟಿದ್ದಾರೆ ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕೆ ದಿನ ಅದೇ ಆಗಿಬಿಟ್ಟೈತಿ ಮನ್ಯಾಗ. ಉಪ್ಪಿಟ್ಟು, ಸೂಸ್ಲ, ಅವಲಕ್ಕಿ, ಕೇಸರಿ ಹೋದ ಉಪ್ಪಿಟ್ಟು ಇದೇ ಥರ ಆಗ್ಬಿಟ್ಟೈತಿ ನೋಡ್ರಿ. ಮಾಮೂಲಿ ಪಡ್ಡಂಕರ್ ಮಾಡೇ ಮಾಡ್ತಿರ್ತೀವಿ. ಇವತ್ತು ಇಡ್ಲಿ ವಡ ತಂದ್ರಾಯ್ತು ಅಂತೇಳಿ ಸೊ ಮಕ್ಕಳು ಕರ್ಕೊಂಡು ಯಜಮಾನ್ರು ಕೂಡ ಹೊರಟಿದ್ದಾರೆ. ಆವಾಗ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನನ್ನ ಮಗಳು ಮಾಡಿರುವಂಥದ್ದು ನೋಡ್ರಿ. ಒಂದು ನನ್ನ ಮಗಳು ಹಾಕಿರುವಂಥ ಒಂದು ಎಫರ್ಟ್ಗೆ ನಿಮ್ಮೆಲ್ಲರ ಒಂದು ಲೈಕ್, ಶೇರ್, ಸಪೋರ್ಟ್ ಖಂಡಿತವಾಗಲೂ ಕೂಡ ನೀವು ನನಗೆ ಸಪೋರ್ಟ್ ಕೊಡ್ತೀರಂತ ಅಂದ್ಕೊಂಡೀನಿ. ಇದನ್ನು ನೋಡ್ರಿ. ಇವಾಗ ಯಾವ ಸೈಡ್ ಹೊರಟಿದ್ದಾರಪ್ಪ ಅಂತಂದ್ರೆ, ಇಲ್ಲಿ ಯಾವ ಏರಿಯಾ ರೀ ಅದು? ನಿಮ್ಮ ದುಕಾನ್ ಬಲ್ಲಿ ಯಾವ್ದು ಕೂನದ ಏರಿಯಾ ಇಲ್ಲ ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ರ ದುಕಾನ್ ಬಲ್ಲಿ, ನಮ್ಮ ಮನೆಯವ್ರ ದುಕಾನಕ್ಕೆ ಏರಿಯಾನೇ ಇಲ್ಲ. ಸೊ ನನಗೂ ಕೂಡ ಗೊತ್ತಾಗಂಗಿಲ್ಲ ನೋಡ್ರಿ, ಯಾಕಂದ್ರೆ ಯಜಮಾನ್ರ ಜೊತೆಗೆ ಹೋಗ್ತೀನಿ. ಇವಾಗ ಇಲ್ಲಿ ಇವ್ರು ಬಂದಿರುವಂಥದ್ದು ಇದು ನನಗೆ ಕರೆಕ್ಟಾಗಿ ನೆನಪೈತ್ರಿ. ಇದು ಬಲಿದಾನ ಚೌಕ್ ಅಂತೇಳಿ. ಸೊ ಅಲ್ಲಿ ಕಾಲಭೈರವನ ಗುಡಿನೂ ಕೂಡ ಐತಿ, ಹಂಗೆ ಮಾರುತಿ ಗುಡಿನೂ ಕೂಡ ಐತಿ. ಯಾರೆಲ್ಲ ಇಲ್ಲಿ ಬಂದು ಹೋಗಿರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. हाँ रे. ಈಗ ನೋಡ್ರಿ ಇಡ್ಲಿ ತೊಗೊಳಕ್ಕೆ ನಿಂತಿದ್ದಾರೆ. ಯಾವಾಗಲೂ ಇಲ್ಲೇ ತೊಗೊಂಬರ್ತಾರಂತ ಯಜಮಾನ್ರು. ನಾನು ಅದ್ರ ಅಂಗಡಿ ಸುತ್ತಾಗೂ ನೋಡಿರಲಿಲ್ಲ. ಬೇಕಂದಾಗ ಅವರೇ ತಂದು ಕೊಡೋರಲ್ಲ, ಹಂಗಂತೇಳಿ ನಮ್ಗೆ ಹೋಗುವಂಥ ನೆಸೆಸಿಟಿನೇ ಇರೋಂಗಿಲ್ಲ. ಮಗಳು ವಿಡಿಯೋ ಮಾಡ್ಕೊಂಬಂದ್ಮ್ಯಾಗ ನಾನು ಅಂಗಡಿ ನೋಡಿದೆ, ನಿಮಗೂ ತೋರ್ಸಕತ್ತಿ ನೋಡ್ರಿ. ಇಲ್ಲೇ ತೊಗೊಂಬರ್ತಾರೆ ಇಡ್ಲಿ ವಡ. ಇವಾಗ ರಿಟರ್ನ ಮನೆ ಕಡೆ ಬರಕತ್ತಾರೆ ನೋಡಿ ಫ್ರೆಂಡ್ಸ. ಯಾವಾಗಾದರೂ ಒಂದು ಸರಿ ಈ ಥರ ನಾಷ್ಟ ಚಂದ ಅನಿಸುತ್ತೆ. ನೋಡಿರಿ, ನನ್ನ ಮಗಳು ಗಾಡಿ ಮ್ಯಾಗ ಕುತ್ಕೊಂಡು ಎಷ್ಟೊಂದು ಎಫರ್ಟಾಗಿ ವಿಡಿಯೋ ಮಾಡಿದಾಳೆ ನೋಡಿರಿ. ನಾನು ಆ ಥರ ಮಾಡಿಬಿಡಂತಲೇ ಹೇಳಿದ್ದೆ, ಬಟ್ ಅಂದರೂ ಕೂಡ ಆಕಿ ಕಂಫರ್ಟಬಲ್ ಆಗಿ ಕೂತಿರೋದ್ರಿಂದ ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿದಾಳೆ.
ಸೊ ಹಾಗಾಗಿ ನನಗೂ ಕೂಡ ಸಾಕಷ್ಟು ಖುಷಿ ಆಯ್ತು ನೋಡಿರಿ. ಈ ಥರ ಸಣ್ಣ ಪುಟ್ಟ ಹೊರಗಡೆ ಹೋದಾಗ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ಮೊಬೈಲ್ ಆಲ್ರೆಡಿ ಸ್ನೇಹನ ಕೈಗೇ ಕೊಟ್ಟಿದ್ದೆ. ನಮ್ಮ ಯಜಮಾನ್ರಕ್ಕವ್ರು ಮಾಡಲ್ಲ, ಅದು ನಿಮಗೆ ಕೂಡ ಗೊತ್ತು. ಮೊದಲಿನಕಿನ ಇವಾಗ ಅವರು ಒಂಚೂರು ನಮ್ಮ ಜೊತೆಗೆ ಓಪನ್ ಅಪ್ ಆಗಕತ್ತಿದ್ದಾರೆ. ಸೊ ಇದೇ ಥರ ಇನ್ನೂ ಸಾಕಷ್ಟು ರೀತಿಯಾಗಿ ನಮ್ಗೆ ಅವರು ಸಪೋರ್ಟ್ ಕೊಡಲಿ ಅಂತ ನಾನು ಕೂಡ ಅದೇ ಥರ ದಿನಾಲೂ ಅದೇ ಮನಸ್ಸಿನಾಗ ಅನ್ಕೊತಿರ್ತೀನಿ. ಬಟ್ ಮೊದಲಿನ ಥರ ಕಂಪೇರ್ ಮಾಡಿದ್ರೆ ಇವಾಗ ಬೆಟರ್ ಅವರು. ಇವಾಗ ಒಂಚೂರಾದರೂ ಫೇಸ್ ಒಂದೊಂದು ಸರಿ ಕೊಟ್ಟು ಮಾತಾಡ್ತಾರೆ. ಮೊನ್ನೆನೂ ನನ್ನ ಜೊತೆ ಕುಂತು ಮಾತಾಡಿದ್ದಾರೆ. ಸೊ ಹಾಗಾಗಿ ಇವಾಗ ನನ್ನ ಜೊತೆಗೆ ಸಪೋರ್ಟ್ ಮಾಡಕತ್ತಿದ್ದಾರೆ. ಬಟ್ ಮಗಳ ನೋಡ್ರಿ, ಮೊದಲಿಂದನೂ ಇವತ್ತಿನವರೆಗೂ ನನಗೆ ಒಂಥರ ಬೆನ್ನೆಲುಬು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿನಾಲೂ ಮನೆಗೆ ನಾಷ್ಟ ಬೇಸರ ಆಗ್ತದಲ್ಲ, ನಾವಾದ್ರೆ ಪರವಾಗಿಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಬಟ್ ಮಕ್ಕಳಿಗಾದ್ರೆ ಒಂಚೂರು ಏನಾದರೂ ಬೇಕಂತ ಅನ್ನಿಸ್ತೈತಿ. ಹಾಗಾಗಿ ಇವಾಗ ನಾಷ್ಟ ನೋಡ್ರಿ ಮಗಳು ಕೂಡ ತೊಗೊಂಡು ಬಂದಳು ನೋಡ್ರಿ ನಾಷ್ಟ. ಇವಾಗೇನೋ ಮಾತಾಡ್ಕೊಂಡು ಬಂದಳ, ನಾನೇ ವಯಸ್ಸವ್ರು ಕೊಟ್ಟೀನಿ. ಯಜಮಾನ್ರು ನೋಡ್ರಿ ಫ್ರೆಂಡ್ಸ್, ಬಿಸಿ ಬಿಸಿಯು ಇಡ್ಲಿ ಮತ್ತು ವಡೆ ಸಾಂಬಾರು ಚಟ್ನಿ ಎಲ್ಲ ತೊಗೊಂಬಂದಾರ. ಮಸ್ತಿಗೆ ನಾಷ್ಟ ಬ್ಯಾಟಿಂಗ್ ಮಾಡೋಣ ಬರ್ರಿ. ಭಾಳ ದಿನ ಆಗೈತೆ ನೋಡ್ರಿ, ನಮಗಂತೂ ನೆನಪೇ ಇಲ್ಲ ಯಾವಾಗ ತೊಗೊಂಬಂದಾರ ಅಂತೇಳಿ. ಸೊ ಹಾಗಾಗಿ ಇವತ್ತು ಯಜಮಾನ್ರದ್ದು ಸುಟ್ಟಿ ನೋಡ್ರಿ ಸಾಂಬಾರ. ಇಕ್ಕಿಗಂತೂ ಮನೆಯಾಕಿನ ಹೊರಗಡೆ ಮಾಡಿದ್ದು ಭಾಳ ಇಷ್ಟಪಡ್ತಾಳೆ ನನ್ನ ಮಗಳು. ಸೊ ಹಾಗಾಗಿ ಬಜ್ಜಿ ಎಲ್ಲೈತಿ? ಯಾನ್ ಮಾತಾಡ್ತದ ಯಾನ್ ಸುದ್ದಿ. ಬರ್ರಿ ಈಗ ನಾಷ್ಟ ಮಾಡೋಣ ಅಂತ ಫ್ರೆಂಡ್ಸ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ, ಇವತ್ತು ಸೋಮವಾರ ನೋಡ್ರಿ. ಸೋಮವಾರದಲ್ಲಿ ಯಾವ ಥರ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಈಗ ನಾನು ನಿನ್ನೆ ಪಲ್ಯ ಮಾಡ್ಬೇಕಂತೇಳಿ ಮೆಕ್ಕಿಕಾಯಿನ ಹೋಳಿಟ್ಟಿದ್ನ. ಕೆಲವೊಂದಷ್ಟು ಊರುಗಳಲ್ಲಿ ಮೆಕ್ಕಿಕಾಯಿ ಏನಪ್ಪ ಅಂತಂದ್ರೆ ಗೊತ್ತಿರಂಗಿಲ್ಲ. ಆದ್ರೆ ಸಿಕ್ಕಿದ್ರೂ ಕೂಡ ಅದರಿಂದ ಯಾವ ಥರ ಯೂಸ್ ಮಾಡ್ಕೋಬೇಕು, ಯಾವ ಥರ ಪಲ್ಯ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ. ಆ್ಯಕ್ಚುಲಿ ನಾನು ಮೆಕ್ಕಿಕಾಯಿನ ಪಲ್ಯಕ್ಕಿನ ನಾನು ಚಟ್ನಿನೇ ಮಾಡ್ಬೇಕಂತಗೆ ಅನ್ಕೊಂಡಿದ್ದೆ. ಬಟ್ ಇವತ್ತು ಸೋಮವಾರ ಕಾಯಿಪಲ್ಯ ಎಲ್ಲನೂ ಕೂಡ ಖಾಲಿ ಆಗೈತಿ. ಅದಕ್ಕೆ ಮತ್ತು ಇದನ್ನ ಪಲ್ಯನ ಮಾಡಿದ್ರೆ ಆಯಿತು ಮಗಳಿಗೆ ಬುತ್ತಿಗೆ ಅಂತೇಳಿ ಇವಾಗ ನಾನು ಪಲ್ಯ ಮಾಡಕತ್ತೀನಿ. ಬರ್ರಿ ಮೆಕ್ಕಿಕಾಯಿ ಪಲ್ಯನ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ನಾನೀಗ ಶೇರ್ ಮಾಡ್ತೀನಿ ನೋಡ್ರಿ. ಇವು ಮೆಕ್ಕಿಕಾಯಿ ಅಪ್ಪ ಅಂತಂದ್ರೆ ಸೌತಿಕಾಯಿ ಥರನೇ ಇರ್ತಾವೆ, ಭಾಳ ಚಿಕ್ಕ ಇರ್ತಾವೆ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಜಾಸ್ತಿ ಸಿಗ್ತದೆ. ಯಾರಿಗೆಲ್ಲ ಈ ಥರ ಅವೈಲೇಬಲ್ ಇತ್ತು ನಿಮ್ಮ ಕಡೆ ಸಿಗ್ತಿದ್ವಪ್ಪ ಅಂತಂದ್ರೆ ಮಾಡ್ಕೋರಿ. ಟೇಸ್ಟ್ ಅಂಕರು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ನೋಡ್ರಿ. ಇದನ್ನು ನಾನು ನಿನ್ನೆ ಕಟ್ ಮಾಡಿಟ್ಟಿದ್ನೆಲ್ಲ ಅವನ್ನ ನೀರಾಗ ಹಾಕಿ ತೊಳೆದು ಮತ್ತೆ ಒಳ್ಳಿ ಹಾಕಿ ನೋಡ್ರಿ. ಎಲ್ಲ ಬೀಜನೆಲ್ಲ ಆಲ್ರೆಡಿ ಎಲ್ಲ ಬೀಜ ಬಿಟ್ಟ ನೋಡ್ರಿ. ಬೀಜ ಇದ್ರೂ ಪರವಾಗಿಲ್ಲ ನಡೀತದ. ಈಗ ಅದಕ್ಕೆ ಒಗ್ಗರಣೆಗೆ ಏನೇನು ಹಾಕೊಂಡಿನಪ್ಪ ಅಂತಂದ್ರೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಒಗ್ಗರಣೆ ಒಳಗೆ ಉಪ್ಪು, ಅರಿಶಿಣ ಪುಡಿ, ಮಸಾಲೆ ಖಾರ ಹಾಕ್ಕೊಂಡಿನಿ. ಮಸಾಲೆ ಖಾರ ಇದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇದ್ದಿಲ್ಲ ಅಂದ್ರೆ ಕೆಂಪು ಖಾರನೂ ಹಾಕೋರಿ. ಆಮೇಲೆ ಇದೇನು ಮೆಕ್ಕಿಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಮೆಕ್ಕಿಕಾಯಿನ ಇದ್ರೊಳಗೆ ಹಾಕ್ತೀವಿ ನೋಡ್ರಿ. ಸದ್ಯಕ್ಕೆ ಇದನ್ನ ನೋಡೋದ್ನಾಗ ಕೈ ಇರ್ತಾವ್ರಿ, ಒಂದೊಂದು ದಿವಸ ಇರ್ತಾವೆ ಮೆಕ್ಕಿಕಾಯಿ. ಅದನ್ನು ನೋಡಿಕೊಂಡು ಚೆಕ್ ಮಾಡಿ ನೀವು ತುಂಬಿರ್ತಲ್ರಿ, ಕಟ್ ಮಾಡಿ ನೆಕ್ಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಚಲೋ ಅದನ್ನು ಕೈ ಅದಂತೇಳಿ. ಆಮೇಲೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರಾಗ ಹಾಕಿ ಕೈ ಆಡಿದ್ರೆ ಬೀಜಗಳು ಹೋಗ್ತಾವೆ. ನನಗೆ ಜಾಸ್ತಿ ಬೀಜ ಇರ್ಲಿಕ್ಕೆ ರುಚಿ ಅಂತ ಅನ್ಸೋದಿಲ್ಲ. ಹಾಗಾಗಿ ನೋಡ್ರಿ ಆಲ್ರೆಡಿ ನಿನ್ನಿನೊಂಚೂರು ಖಾಲಿ ಆಗ್ಯಾವ. ಇವತ್ತು ರುಚಿನಿ ಓದೋಷ್ಟು ಹೋಗ್ಯಾವ. ಇನ್ನೊಂದು ಚೂರು ಫುಲ್ ಬೋಳ್ ಅನ್ನಂಗೆ ಆಗುತ್ತೆ ನನಗೆ. ಅದು ರುಚಿ ಕಡಿಮೆ ಅಂತ ಅನ್ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ಇದಕ್ಕೆ ಉಪ್ಪು, ಖಾರ, ಅರಿಶಿಣ ಪುಡಿ ಬಾಯಿ ತುಂಬ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಈಗ ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡೆ, ಆಮೇಲೆ ಉಪ್ಪು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು. ಇದು ಒಂಚೂರು ಕುದಿಯೋಕೆ ಟೈಮ್ ಹಿಡಿತದ್ರಿ. ಇದನ್ನ ಒಬ್ಬೊಬ್ಬರು ಹುರಿದು ಮಾಡ್ತಾರೆ, ನನಗೆ ಹುರಿದಷ್ಟು ಇಷ್ಟ ಆಗೋಲ್ಲ. ನಾನು ಈ ಥರ ಮಾಡ್ತೀನಿ ನೋಡ್ರಿ. ಇದಕ್ಕೆ ಈಗ ಇದು ಕುದಿಯೋಕೆ ಎಷ್ಟು ನೀರು ಬೇಕು ನೋಡ್ರಿ, ಅಷ್ಟು ನೀರು ಹಾಕ್ಕೊಂಡು ನಾನೀಗ ಈ ಒಲಿ ಮ್ಯಾಗ ಕುದಿಯೋಕೆ ಇಡ್ತೀನಿ ರೀ. ನಾನು ಈ ಸದ್ಯಕ್ಕೆ ಈ ಒಲಿ ಮ್ಯಾಗ ಹೆಸರು ಬೇಳೆ ನೋಡ್ರಿ, ಹೆಸರು ಬೇಳೆನ ಕುಕ್ಕರ್ನಾಗೇ ಹುರಿದೀನಿ. ಹುರಿದು ಕೇಸಿ ಆಮೇಲೆ ತೊಳೆದು ಮತ್ತು ಕುದಿಯೋಕೆ ಇಟ್ಟೀನಿ. ಆಲ್ರೆಡಿ ಹೆಸರು ಕಾಳನ್ನು ಕೂಡ ಹೆಸರು ಬೇಳೆ ನೋಡ್ರಿ, ಹೆಸರು ಬೇಳೆ ಕುದ್ದಾವ, ಅದನ್ನು ಪಲ್ಯ ಮಾಡ್ಕೊಂಡ್ರೆ ಆಯ್ತು. ಸೊ ನೋಡ್ರಿ ಮಸ್ತಾಗಿ ಹೆಸರು ಬೇಳೆ ಏನು ಜಾಸ್ತಿ ಹೊತ್ತಾಗಲ್ರಿ. ನಾನು ಮ್ಯಾಗ ಲಾಕ್ ಮಾಡಿರಲಿಲ್ಲ ಕುಕ್ಕರ, ಹಂಗನೇ ಕುದ್ಸಕ್ಕಿಟ್ಟಿದ್ದೆ. ಮಸ್ತಾಗಿ ಹಣ್ಣು ಬಳಂಗೆ ಕುದೈತೆ ನೋಡ್ರಿ. ಯಾಕೋ ಒಂಥರ ಬ್ಲರ್ ಬರತ್ತದ ನಮ್ಮ ಕ್ಯಾಮರಾ. ಮಸ್ತಾಗಿ ಕುದೈತೆ ನೋಡ್ರಿ. ಈಗ ಇದಕ್ಕೆ ನೀರು ಹಾಕೊಂಡ್ರಿ ಫ್ರೆಂಡ್ಸ. ಇದಕ್ಕೀಗ ನೋಡ್ರಿ ಕಲರ್ ಎಷ್ಟು ಚಂದ ಬಿಡತ್ತತಿ. ಇದು ಕುದಿಯೋಕೆ ನಾವು ಒಂಚೂರು ಜಾಸ್ತಿನೇ ಹಾಕೋತೀನಿ. ಇದು ಎಷ್ಟು ಸ್ವಲ್ಪ ರಸ ಇರುತ್ತಲ್ಲ, ನನಗದು ಭಾಳ ಇಷ್ಟ ಆಗುತ್ತೆ.
ಅದಕ್ಕಂತೇಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತ್ರಿ. ಇದನ್ನೇನಿಲ್ಲ ರೀ, ಸದ್ಯಕ್ಕೆ ಕುದಿಸ್ಬೇಕು ಅಷ್ಟೇ. ಇದ್ರ ಹಣ್ಣು ಒಳಗೆ ಕುದಿಸ್ಬೇಕು. ಈ ಒಲಿ ಮ್ಯಾಗ ನಾನೀಗ ಸಾರು ಒಗ್ಗರಣೆ ಹಾಕ್ತೀನಿ ರೀ. ಬ್ಯಾಳೆ ಕುದಿಯತ್ತಲ್ಲ, ಸಾರು ಒಗ್ಗರಣೆ ಹಾಕ್ತೀನಿ. ಈ ಕಡೆ ಏನೈತಿ ಇಲ್ಲಿ ನೋಡ್ರಿ, ಹಾಗೆ ನಾನು ಈಗ ಬೆಳಗ್ಗೆ ಎದ್ದು ಅಪ್ಪ ಒಂದೇ ಕೈ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೆಲೆ ವಿಡಿಯೋ ಪಟಕನ ಬರೋದೇ ಇಲ್ರಿಪ್ಪ ಇದು ಅಂತೂ ನೋಡೊಮ್ಮೆ. ಇಲ್ಲಿ ನೋಡ್ರಿ ಗೋಧಿ ಹಿಟ್ಟನ್ನು ನಾದಿಟ್ಟಿನಿ, ಒಂಚೂರು ನೆನಿತೈತದ. ಗೋಧಿ ಹಿಟ್ಟಿನ ನೆನೀತೈತಿ. ಈ ಕಡೆ ಸೈಡಿಗೆ ಇಡಮಂತ. ಈಗ ಇದು ನೆನೈತಿ. ಈ ಕಡೆ ಒಲೆ ಬಂದ್ ಮಾಡಿ ಈ ಕಡೆ ಒಲೆ ಮ್ಯಾಗ ಇದನ್ನು ಕುದಿಯಾಕಿರ್ತೀನಿ. ನಾನು ಒಗ್ಗರಣೆ ಯಾವಾಗಲೂ ಅದೇ ಒಲೆ ಮ್ಯಾಗೆ ಹಾಕ್ತೀನಿ. ಅಲ್ಲಿ ಒಂಥರ ಆರಾಮಂತ ಅನ್ಸೋದು, ನಂಗೆ ಕಂಫರ್ಟಬಲ್ ಅನ್ಸುತ್ತೆ. ಅಲ್ಲಿ ಒಗ್ಗರಣೆ ಹಾಕಿ ಇಲ್ಲಿ ಕುದಿಯಾಕೆ ಇಟ್ಬಿಡ್ತೀನಿ. ನೋಡ್ರಿ ಕಲರ್ ನೋಡ್ರಿ ಮಂದಾಗಿ ಬರಕತ್ತೈತಿ. ಈ ಕಡೆ ತಾನೇ ಅದು ಕುದಿತೈತಿ. ಈಗ ಅದ್ರ ಗ್ಯಾಪ್ನಾಗ ಈ ಕಡೆ ಸಾರನ್ನು ಒಗ್ಗರಣೆ ಹಾಕಿ ಅನ್ನಕ್ಕೆ ಇಟ್ಬಿಡ್ತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ, ಮಗಳನ್ನ ಕೂಡ ಸಾಲಿಗೆ ಹೋದ್ಲು. ಅಕ್ಕಿಗೆ ಒಂದಿಟ್ಟು ಪಲ್ಯ ಮಾಡಿಕೊಟ್ಟು ಆಮೇಲೆ ಚಪಾತಿ ಮಾಡಿಕೊಟ್ಟೆ. ಸೊ ಅಕ್ಕಿನೂ ಕೂಡ ಸಾಲಿಗೆ ಹೋದ್ಲು. ಮತ್ತು ಉಳಿದಿದ್ದು ಹಿಟ್ಟನ್ನು ಕೂಡ ಐತಲ್ಲ, ಬಿಸಿ ಬಿಸಿ ಮದ್ದಾಡಿ ಮಾಡ್ಬೇಕಂತ ಅಂದ್ಕೊಂಡೆ. ಎಷ್ಟೊಂದು ಪ್ಯಾಂಟು ಶರ್ಟ್ ಅದು ಯಜಮಾನ್ರು ಒಗೆವ, ಸ್ವಲ್ಪ ನಿರ್ಮಾ ಪುಡಿಯಾಗಿ ಇಟ್ಟ ಮತ್ತು ಅದು ಒಗೆದ್ರೆ ಆಯಿತು. ಮಾಡೋಣ ಆಗೈತಿ. ಅರಿಬಿನ ಒಣಗಲ್ಲಾಗೆ ಒಗೆದ್ರು. ಸೊ ಇವತ್ತೊಂಚೂರು ಗಾಳಿಗಳು ಬಿಟ್ಟೈತಿ. ಮತ್ತು ಹಿಂಗೆ ಬಿಟ್ರೆ ಭಾಳ ದಿನ ಉಳ್ಕೊಂಡ್ಬಿಡ್ತಾವೆ. ಎಷ್ಟೊಂದು ಅರಿಬೇಗ ನೋಡ್ರಿ, ಅಲ್ಲಿ ನೋಡ್ತಿರ್ಬೋದು ನೀವು. ಅಲ್ಲಿ ಬ್ಲ್ಯಾಕ್ ಕಲರ್ದು ಅಲ್ಲೆಲ್ಲ ಪ್ಯಾಂಟ್ ಅದಾವ ರೀ. ಒಂದು 3-4 ಜೀನ್ಸ್ ಪ್ಯಾಂಟ್ ಅದಾವ. ಶರ್ಟ್ಗಳು ಬೇರೆ ಬೇರೆ ಹಾಕೋತಾರೆ. ಆದರೆ ಪ್ಯಾಂಟ್ಗಳು ಕರಿ ಪ್ಯಾಂಟ್ ಇದ್ರೆ ಯಾವುದಾದ್ರೂ ಶರ್ಟ್ಗಳು ಮ್ಯಾಚಿಂಗ್ ಆಗುತ್ತೆ ಹಾಕೋತಾರೆ. ನಾ ಮೇನ್ ಅವನ್ನ ಒಗ್ದಿಲ್ಲ ಸದ್ಯಕ್ಕೆ. ಯಜಮಾನ್ರು ಒದ್ರಾಡಕತ್ತಾರ. ಮೊನ್ನೆ 2-3 ದಿನ ಅಂತೂ ಫುಲ್ ಥಂಡಿ ರೀ. ಮತ್ತು ಮಾಡಿ ಮಂಜು ಬಿದ್ದಂಗೆ ಆಕತ್ತಿತ್ತು. ಇನ್ನೊಂದು ಒಗದು ಹಾಕಿದ್ರೂ ಅದು ಒಣಗಿದ್ರೆ ಏನು ಅನ್ಸಲ್ಲ. ಇರ್ಲಿಕ್ಕಂದ್ರೆ ಒಂಥರ ವಾಸನೆ ಬಂದಂಗೆ ಆಗ್ಬಿಡ್ತಾವೆ. ಕಂಫರ್ಟ್ ಹಾಕಿರ್ತೀನಿ ಅಂದ್ರೂ ಈಗ ಅದ ಬಿಡು ಅರಿವಿ ಯಾಕೆ ಸುಮ್ಮನೆ ಅಂತಿಗೆ ಸ್ನಾನ ಬಿಟ್ಟಿದ್ದೆ. ಒಂದೊಂದು ಸರಿ ನನಗೂ ಸೊಗಸಿಲ್ಲಾರ್ದಂಗೆ ಆಗಕತ್ತಿ ಬಿಡ್ತದೆ ರೀ. ಎಷ್ಟು ಕೆಲಸ ಮಾಡಿದ್ರೂ ಮಾಡಿಲ್ಲ ಅನ್ನಂಗನೆ ಅನಿಸ್ಬಿಡ್ತೈತಿ. ಇವಾಗೇನು ಮಾಡೋದು ಒಗಿಬೇಕಂತೇಳಿ ಹಾಗೆ ಚಪಾತಿನೂ ಮಾಡಿದೆ. ಸೊ ಇವಾಗ ನೋಡ್ರಿ ಮಗ ಕೂತಾನೆ ಇಲ್ಲಿ. ಸ್ಕೆಚ್ ಪೆನ್ ತೊಗೊಂಡು ಅದು ಚಲೋ ಬುಕ್ಕ ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಅಪ್ಪ ಮಕ್ಕಳು ನಾ ಏನು ಹೇಳ್ತೀನಿ ಅದಕ್ಕೆ ಒಮ್ಮೊಮ್ಮೆ ವಿರುದ್ಧ ಮಾಡ್ತಾರೆ. ಚಲೋದೈತೆ ಅದ್ರಾಗ ABCD 1 2 3 4 ಹಿಂಗೆಲ್ಲ ಹಾಕಿ ಕೊಟ್ಟಿರ್ತೀನಿ. ಒಮ್ಮೊಮ್ಮೆ ಗೀಚಿರ್ತಾನೆ. ಆಮೇಲೇನೈತಿ ಅಕ್ಕಿ ಸ್ಕೆಚ್ ಪೆನ್ ಕೊಟ್ಲಪ್ಪ ಅಂದ್ರೆ ಮುಗೀತು ನೋಡ್ರಿ ಕತಿ. ಈ ಥರ ಚಿತ್ರ ತಕ್ಕೊಂತ ನೋಡಮ್ಮ ಏನು ತೆಗ್ದು ತೋರಿಸು ಚಂದ ತೆಗ್ದನ ಆದ್ರೆ ಇಲ್ಲಿ ತೆಗಿ, ಇದ್ರೊಳಗೆ ಇಲ್ಲಿ ಬರ್ದಿಲ್ಲ ತಮ್ಮ. ಇಲ್ಲಿ ನಿಂಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ 1 2 3 4 ಅದೆಲ್ಲ ಹಾಕೊಟ್ಟಿದ್ನಿ. ಅದ್ರೊಳಗೆ ಬರ್ದಾನ. ಇದ್ರೊಳಗೆ ತೆಗಿ ಚಿತ್ರ. ಖಾಲಿ ಪೇಜ್ ಅಂತ ತೆಗಿಬಿಡೋದು, ವೇಸ್ಟ್ ಆಗುತ್ತೆ. ಇದ್ರಾಗ ಇಲ್ಲೆಲ್ಲ ಬರ್ಸಿ ನೋಡ್ರಿ. ಸೊ ಹಾಗೇನೆ ಇನ್ನು ಕೆಲಸಗಳು ಭಾಳಷ್ಟು ಅದಾವ ಫ್ರೆಂಡ್ಸ. ಬರ್ರಿ ಹಾಗೆ ಕೆಲಸ ಮಾಡ್ತಾ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡ್ರಪ್ಪ ಫ್ರೆಂಡ್ಸ. ಇಲ್ಲೆಲ್ಲ ಈ ಸದ್ಯಕ್ಕೆ ಸಿಂಪಲ್ ಆಗಿರುವಂಥ ನಮ್ಮ ಡೈಲಿ ಪೂಜೆನೂ ಕೂಡ ಆಗ್ಯದ ನೋಡ್ರಿ. ಗ್ಯಾಸ್ ಕಟ್ಟಿನೂ ಕೂಡ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡೀನಿ ರೀ. ಈಗ ಸದ್ಯಕ್ಕೆ ಇಲ್ಲಿ ನೋಡ್ರಿ ಅನ್ನ ಹಾಳಕ್ಕೆ ಬಿಟ್ಟಿನ ಸಣ್ಣ ಇಟ್ಟು ಪಲ್ಯನ ಆಗೈತೆ ನೋಡ್ರಿ. ಪಲ್ಯದ ನನ್ನ ಪಟ್ಟನ್ನು ಸೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದ್ರೆ ಒಂದು ಫೋನ್ ಬಂದುಬಿಡ್ತು. ಹಾಗೆ ಮಾತಾಡ್ತಾ ಹಾಕಿಬಿಡ್ತು ಪಲ್ಯ. ಇದಕ್ಕೆ ಎಲ್ಲ ಅದು ಅಷ್ಟು ಮೆಕ್ಕಿಗೆ ಕುದ್ದಾದ್ಮೇಲೆ ಲಾಸ್ಟಿಗೆ ಒಂಚೂರು ಶೇಂಗಾದ ಪುಡಿ ಉದುರಿಸ್ತೀನಿ. ನಿಂಬೆಲ್ಲ ಹಾಕಿದ್ರೆ ಗುರಾಳ್ ಪುಡಿನೂ ಹಾಕ್ರಿ, ಮಸ್ತ್ ಆಗುತ್ತಾ. ಸಾರನ್ನು ಒಗ್ಗರಣೆ ಹಾಕಿ ನೋಡ್ರಿ. ತೊಗರಿ ಇದು ಹೆಸ್ರುಬೇಳೆ ಸಾರು ಫ್ರೆಂಡ್ಸ. ಈ ಕಡೆದು ಹೊಲಸಾಗಿತ್ರಿ, ಹಂಗಂತೇಳಿ ಸಾಚ ತೊಗೊಂಡಿನಿ. ಚಲೋ ಇದ್ದಿದ್ದು. ಈ ಕಡೆಗೆ ಅನ್ನ ಬೇಕಲ್ಲ, ಅನ್ನ ಮಾಡೋಕೆ ಅದಕ್ಕಂತ ಈ ಕಡೆಗೆ ಹಾಕಿ ಇಟ್ಟು ನೋಡ್ರಿ ಇನ್ನೊಂದು ಸಾಚನ. ಇಲ್ಲಿ ನೋಡ್ರಿಪ್ಪ 3 ಗ್ಲಾಸ ನಾನು ಅಕ್ಕಿ ಹಾಕೀನಿ ರೀ. 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಿಗೆ ಇನ್ನೊಂದು ಚೂರು ಕಡಿಮೆನೇ ಐತಿ ಅಷ್ಟು ನಾನು ಉದ್ದಿನಬೇಳೆ ಹಾಕೀನಿ ರೀ. ಉದ್ದಿನಬೇಳೆ ಹಾಕಿ ಇದನ್ನೇನೈತಿ ಈಗ ತೊಳ್ಕೊಂಡು ತೊಳೆದು ಒಂದು 2-3 ಸರಿ ಗಲಬಲ ತೊಳಿತೀನಿ ರೀ. ಸಣ್ಣಗೆ ಏನು ಇದು ಅದಾವಲ್ಲ ಏನೋ ಅಂತಾರಪ್ಪ, ಹಂಚಿ ಹುಳ ಅಂತಾರಲ್ಲ, ಅವೆಲ್ಲ ನೀರಾಗ ತೊಳೆದ್ರೆ ಹೋಗ್ಬಿಡ್ತಾವೆ ಮ್ಯಾಕ್ತಿಯಲ್ಲಿ. ತೊಳೆದು ನಾಳೆಗೆ ಪಡ್ಡು ಮಾಡೋಕ್ಕಾರ ದೋಸೆ ಮಾಡೋಕ್ಕಾರ ಹಾಕ್ತಾವ್ರಿ. ದೋಸೆಗೆ ಸ್ಪೆಷಲ್ ಅಂದ್ರೆ ಮಸಾಲೆ ಇದು ಮಾಡ್ತಿರ್ತೀನಿ. ಇವಾಗ ಎಷ್ಟು ದಿನ ಹಾಕ್ಬಂತು ನಾನು ಮಸಾಲೆ ದೋಸೆಗಿನ್ನ ಪಡ್ಡ ಜಾಸ್ತಿ ತಿಂತೀವಲ್ಲ, ಹಂಗಂತೇಳಿ ಈಗ ಪಡ್ಡಿಗೆನೆ ಹಾಕ್ತೀನಿ. ಅದ್ರೊಳಗೆ ಬೇಕಾದ್ರೆ ಮಕ್ಕಳಿಗೆ ಒಂದು 4 ದೋಸೆ ಹಂಗೆ ಪ್ಲೇನ್ ಹಾಕಿ ಕೊಡ್ತೀನಿ. ಬರೀದನ್ನು ತೊಳೆದಿಡ್ತೀನಿ ನೋಡ್ರಿ. ಅನ್ನನೂ ಕೂಡ ಆಯ್ತು. ಅನ್ನನೂ ನಾನು ಬಂದ್ ಮಾಡಿದೆ. ಹಾಗೆ ಇದು ಕುಕ್ಕರ್ ಐತೆ ನೋಡ್ರಿ. ಇದು ಅವನಾರಂಟಿ ಮನೆ ನಿನ್ನ ಫಂಕ್ಷನ್ ಐತಲ್ಲ, ಅವಾಗ ಅಲ್ಲಿ ಬ್ಯಾಳೆಗೆ ಅದು ಕುಸ್ಸಕ್ಕೆ ಬೇಕಂತೇಳಿ ತೊಗೊಂಡು ಹೋಗಿದ್ರು ನೋಡ್ರಿ. ಇದು ದೊಡ್ಡದು ಕುಕ್ಕರ. ಸೊ ಇದು ನಂದು ಅಲ್ರಿ ಫ್ರೆಂಡ್ಸ್, ನಂದು 5 ಲೀಟ್ರದ್ದು 3 ಲೀಟ್ರದ್ದು 2 ಅದಾವ. ಇದು ನಮ್ಮ ಅತ್ತಿಯರ್ದು ನೋಡ್ರಿ. ಇದೊಂದು ಕುಕ್ಕರ. ಪಾಪ ನಮ್ಮ ಅತ್ತಿಯರ್ದು ನನಗಂತೂ ಯೂಸ್ ಆಗ್ತಿರ್ಲಿಲ್ಲ, ಅವ್ರಿಗಾದ್ರೂ ಯೂಸ್ ಆಯ್ತು ನೋಡ್ರಿ. ಅದೊಂದು ಖುಷಿ ಆಯಿತು.
ಇಲ್ಲಿ ನೋಡ್ರಿ ಹಂಗೆ ಬೋಗಣಿ ಇದ್ರೊಳಗೆ ಸದ್ಯಕ್ಕೆ ನಾನೆಲ್ಲ 2-3 ಸರಿ ಗಲಬಲ ತೊಳೆದೀನಿ ರೀ. ಇವಾಗ ನೋಡ್ರಿ ನೀರು ಹಾಕಿ ನೆನೆಕಿಟ್ಟಿ ನೋಡ್ರಿ, ಸಂಜೆ ಮಾಡಿ ಮಿಕ್ಸಿ ಮಾಡಿದ್ರೆ ಆಯ್ತು ಅಂತೇಳಿ. ಈ ಕಡೆಗೆ ಡಬ್ಬಿಗಳು ನೀನು ತೊಗೊದಿಟ್ಟಿನಲ್ಲ, ಸೊ ಹಿಂಗೆ ಅದ ನೋಡ್ರಿ, ಖಾಲಿ ಇದ್ದಂಗೆ ತೊಗೊದಿಟ್ಬಿಡ್ತೀನಿ. ರೊಟ್ಟಿನ ಕೂಡ ಎಲ್ಲ ಸೈಡಿಗೆ ಇಟ್ಟಿನಿ. ಮತ್ತು ಇದು ನೋಡ್ರಿ ಟಮಾಟಿ ಸದಾವು ಒಳಗಡೆ ಇಟ್ಟರೆ ಫುಲ್ ಬಿರ್ಸದಂಗೆ ಆಗಿ ಲಗುಡ್ ಕುದಿಯೋದೇ ಇಲ್ಲರಿ ಅವು, ಹಂಗಾಗಿ ಗಟ್ಟಿ ಅದಾವಲ್ಲ. ಸೊ ಹಂಗಾಗಿ ಹೊರಗಡೆ ಇಟ್ಟೀನಿ. ಕಲರ್ ಕೆಂಪಗೆ ಚಂದ ಬಂದವು. ಕಲರ್ ಕೆಂಪಗಾದ್ರೂ ಇನ್ನೂ ಗಟ್ಟಿ ಅದಾವ ರೀ ಟೊಮ್ಯಾಟೊ, ಫುಲ್ ಮೆತ್ತಗಾಗಿ ಈ ಥರ ಕುಳಿ ಅನ್ನಂಗೆ ಆಗಿಲ್ಲ. ಇವನ್ ದಿನ ನಡೆದೈತೆ ನೋಡ್ರಿ ಈ ಥರ, ಬರೇ ಗೊಂಬೆಗಳು ಮಾಡೋದು, ಅದು ಮಾಡೋದು, ಇದು ಮಾಡೋದು ಮಾಡ್ತಾರೆ. ಈ ಒಂದು ಪುಸ್ತಕ ಹೆಂಗೂ ನೀವು ವೇಸ್ಟ್ ಆಗೈತಿ. ನಾವು ಸಣ್ಣವ್ರಿದ್ದಾಗ ರೀ ಭಾಳ ಅಂದ್ರೆ ಭಾಳ ಪೇಜಿಗೆ ಲೆಕ್ಕ ಹಾಕ್ತಿದ್ವಿ ನೋಡ್ರಿ. ಈಗ ಒಂದು ಪಾಠ ಫುಲ್ ಓದ್ಕೊಂಬ ಅಂತಿದ್ರಲ್ಲ, ಅವಾಗ ಇಲ್ಲಿವರೆಗೂ ಅದು ಆಯಿತು ಬರೆದಿದ್ದು ಒಂದು ಪಾಠ ಮುಗೀತಂದ್ರೆ ಮತ್ತು ಇಲ್ಲಿ ತಳಗಿಂದೆಲ್ಲ ಯೂಸ್ನು ಮಾಡ್ಕೋತಿದ್ವಿ. ಇಲ್ಲಿ ಎರಡು ಲೈನ್ ಇದ್ರೂ ಕೂಡ ಅದನ್ನು ನಾನು ಯೂಸ್ ಮಾಡ್ತಿದ್ದೆ ನೋಡ್ರಿ. ಆ ಥರ ನಾನು ಭಾಳ ಬುಕ್ಕಕ್ಕೆಲ್ಲ ಭಾಳ ಒಂಥರ ಒಂದೊಂದು ಲೈನು ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ. ಅದಕ್ಕಂತೇಳಿ ನಾನು ಮಕ್ಳಿಗೂ ಅದೇ ಥರ ಮಾಡಬೇಡ್ರಿ ಅಂತ ಹೇಳ್ತೀನಿ. ಏನಪ್ಪ ಏನು ಯಾರ್ಯಾರು ಕನ್ನಡದಾಗ ಹೇಳು. ಈಕಿ ಚೋಟಿ ಅದಾಳನ ನೋಡ್ರಿ. ಈಕಿ ನಮ್ಮ ಚಿನ್ನ ಅಂತ, ಇದು ನಾನಂತ, ಇದು ನಮ್ಮ ಪಿಲ್ಲು ಅಂತ. ಚಂದ ಮಾಡ್ಯ ನೋಡ್ರಿ. ಥ್ಯಾಂಕ್ ಯು ಪಿಲ್ಲು, ಮಸ್ತ್ ಆಗೈತಿ. ಅಲ್ಲಿ ನೋಡಗ ಹಂಗತೆ ಹಿಡ್ಕೋತಿ ಇಲ್ಲ, ಅಲ್ಲಿ ಕೈಗೆ ನೋಡೋದು ಹೆಂಗೆ ಹತ್ತೈತಿ ನೋಡಲ್ಲಿ ನೋಡು. ಅದ ಕೈಲೇ ಒಳ ತಿಂತಿ ಇಲ್ಲ ಏನ್ರ, ಹಂಗೆ ಹಿಡ್ಕೋಬಾರ್ದು. ಅದ್ರ ಚಿತ್ರ ಮುಗಿದ್ಬಿಟ್ಟೆ ಅದ್ರ ಟೋಪನ್ ಹಾಕು, ಇಲ್ಲಿಕ್ಕೆ ಅದು ಖರಾಬ್ ಆಗುತ್ತಾ. ಇಲ್ಲ ಹಂಗೆ ನೋಡ್ರಿ ಫ್ರೆಂಡ್ಸ, ನಾನು ಇದು ಏನಪ್ಪ ಅಂದ್ರೆ ಪ್ಯಾಂಟ್ಗಳು ನೋಡ್ರಿ, ಇವು ಎಲ್ಲ ಕಿಸೆ ಅದೆಲ್ಲ ಚಾಕ್ ಮಾಡೀನಿ. ₹1 ಸಿಕ್ಕಿಲ್ಲ ನೋಡ್ರಿ. ಏನರಪ್ಪ ಈ ಸದ್ಯಕ್ಕೆ ಎಲ್ಲ ಅಷ್ಟು ATM ಇದ್ರದ್ದು ಕಾರ್ಡ ಆಮೇಲೆ ಫೋನ್ಪೇ ಬಂದಾವಲ್ರಿ. ಗಂಡು ಮಕ್ಳು ಕಿಸೆದಾಗ ರೊಕ್ಕನ ಸಿಗಲ್ರಿ, ಒಂದು ₹4. ಏನು ಮಾಡ್ತೀವಿ, ಮೊದಲಾದ್ರೆ ಯಾವಾಗಾರ ಒಂದಿಷ್ಟು ಚಿಲ್ಲರ್ ಸಿಗ್ತಿದ್ವು, ಈಗ ಅದನ್ನು ಇಲ್ಲ ನೋಡ್ರಿ. ಇನ್ನೊಂದಿಷ್ಟು ಜಾಡಿಸ್ತೀನಿ, ಪಟ ಜಾಡಿಸ್ಕೊಂಡು ಸಾಬೂನು ಪುಡಿ ನೆನೆ ಇಡ್ತೀನಿ ರೀ. ಇವತ್ತು ವಾತಾವರಣ ಅಷ್ಟೊಂದೇನು ಬಿಸಿಲು ಅಂತ ಏನಿಲ್ಲ ರೀ, ಆದ್ರೆ ಒಂಥರ ಫುಲ್ ಇದು ಇಲ್ಲ ಅಂದರೆ ಹಿಂಗೆ ಏನಂತೀರಿ, ಫುಲ್ ಮೋಡ ಮುಸ್ಕಿದ ವಾತಾವರಣ, ಹಿಂಗೆ ಕತ್ಲು ಅನ್ನೋ ಥರ ಎಲ್ಲ ಒಂಚೂರು ವಾತಾವರಣದಾಗ ಫ್ರೆಶ್ ಐತಿ. ಆದರೆ ಬಿಸಿಲು ಅಂಕರ್ ಬಿದ್ದಿಲ್ಲ ನೋಡ್ರಿ. ನಿನ್ನೆ ಅರ್ಬಿಗಳು ಇಲ್ಲಿ ಅದಾವ, ಅವನು ಕೂಡ ತೆಗಿಬೇಕು ನಾನು. ಇವತ್ತು ಮುಂಜಾನೆ ಈ ಕಡೆ ಬಾಕ್ಲು ಮುಂದಿಂದ ಅಷ್ಟೇ ಕಸ ಹುಡ್ಕೊಂಡೇನಿ ರೀ, ಆ ಕಡೆ ಎಲ್ಲ ಹುಡುಗಿಲ್ಲ. ತಪ್ಪಲ ಅದೆಲ್ಲನೂ ಕೂಡ ಬಿದ್ದದ, ನೀವು ನೋಡ್ತಿರ್ಬೋದು. ಯಜಮಾನ್ರು ನೋಡ್ರಿ ಬಚ್ಚಲಕ್ಕೆ ಅದಕ್ಕೆ ಯೂಸ್ ಆಗುತ್ತಲ್ಲ, ಅದಕ್ಕಂತೇಳಿ ಟಾಯ್ಲೆಟ್ ತೆಕ್ಕಾಗೋದಕ್ಕೆ ಅದು ನಾಸಿರ್ ತೊಗೊಂಬಂದಾರ. ಗಾಳಂತ್ರ ಐತೆ ನೋಡ್ರಿ, ನೋಡ್ತಿರ್ಬೋದು ನೀವು. ನಾನು ಕಟ್ಟಿಗೆ ಒಲೆ ಹಚ್ಚಿ ರೆಸಿಪಿ ಮಾಡ್ಬೇಕಂತ ಭಾಳ ಅನ್ಕೊಳತ್ತೀನಿ. ಬಟ್ ಈ ಗಾಳಿ ಸಂಬಂಧ ಯಾಕೆ ಇಕ್ಕಿರಲಿಲ್ಲ ಅಂತಕ್ಕೆ ಸಿಗ್ಬಿಟ್ಟಿಬಿಟ್ಟೇನಿ ರೀ. ಭಾಳ ದಿನ ಆಯಿತು. ಯಾರೆಲ್ಲ ಕಟ್ಟಿಗೆ ಒಲೆ ಮ್ಯಾಗಿನ ರೆಸಿಪಿ ಮಿಸ್ ಮಾಡ್ಕೋತೀರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೆಲ್ಲ ಇಷ್ಟು ಬಾಂಡೆ ಕೂಡ ಅದಾವು. ಹಾಗೆ ನೋಡ್ರಿ, ಇಲ್ಲಿ ಸದ್ಯಕ್ಕೆ ಸಾಬೂನು ಪುಡಿ ಹಾಕಿನಿ, ನೀರು ಬಿಟ್ಟಿನಿ. ಇದಕ್ಕೆ ಎಲ್ಲ ಜಾಡ್ಸಿನ ಪ್ಯಾಂಟ್ಗಳು ನೆನೆ ಇಡ್ತೀನಿ ನೋಡ್ರಿ. ಅರ್ಬಿನ ಸಾಬೂನು ಪುಡಿಯಾಗ ಹಾಕಿನ್ರಿ, ಒಂಚೂರು ಗ್ಯಾಪ್ ಐತ್ಲ ನೆನಿಲವು, ಬಾಂಡೆ ತಿಕ್ಬೇಕಂತಂದೆ. ಅಷ್ಟೊತ್ತಿಗೆ ಈ ಪಿಲ್ಯನ್ ಉಗುರು ನೋಡ್ದೆ ನೋಡ್ರಿ. ಹಂಗಾಗಿ ಉಗುರು ತೆಗೆದ್ರಾಯ್ತಂತೇಳಿ ಈಗ ಕುಂತಿ ನೋಡ್ರಿ. ಏನಪ್ಪ ಅಲ್ಲಲ್ಲ ಇಷ್ಟು ನಕರ ಮಾಡ್ತಾ ನೋಡ್ರಿ. ಬ್ಯಾಡ ಸುಮ್ ಕುಂದ್ರು. ಅತ್ತಾಗೇತ ನಾನು ಗಪ್ಕೊಂಡ್ರಂಗಿಲ್ಲ, ಏನಿಲ್ಲ ಒಕ್ಕಟ್ಬೇಡ, ಇಲ್ಲೊಂದು ಒಕ್ಕಟ್ಟಿ ಉಗುರು ಮತ್ತು ನಾವು ಒತ್ತಟ್ಟು ಇಡ್ತೀನಿ. ಇಲ್ಲ ಸುಮ್ ಕುಂದ್ರು ನೀನು. ಎಲ್ಲ ಅಷ್ಟು ನಾನು ಅಲ್ಲಿ ಸಾಬೂನು ಪುಡಿಯಾಗ ಅರ್ಬಿ ಹಾಕಿ ಬರತನ ಎಲ್ಲ ಮನಿ ನೋಡ್ಬಾರ್ದ್ರಿ. ಸಾಮಾನ, ಬ್ಯಾಗು, ಟಾವಲು, ಮಕ್ಕಳು ಅಡಿಗೆ ಸಾಮಾನು ತೊಗೊಂಡು ಆಡ್ತಾವು. ಇವು ನನ್ನ ಮಕ್ಳು ಏನೈತಿ ಬಟ್ಟೆ ತೊಗೊಂಡು ಆಡ್ತಾವ ನೋಡ್ರಿ. ಅರ್ಬಿ ಸಿಕ್ಕರು ಸಾಕು ಅವ್ರಿಗೆ ಟಾವಲ್ಗಳು. ತೆಲುಗುಂಬು, ಟಾವಲು, ಮನೇನ ಬ್ಯಾಗ್ಗಳು, ವಾಟಿಗಳು, ಚಮಚ ಇಂಥ ತೊಗೊಂಡು ಆಡ್ತಾರ. ಇಬ್ರು ಹಂಗಾರಿ, ನನ್ನ 2 ಮಕ್ಳು ಹಂಗ ಆಡ್ತಾರ. ನಿಮ್ಮ ಮನೆ ಹೆಂಗ್ರಿ ನಿಮ್ಮ ಮಕ್ಳು ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನೀ ಸುಮ್ ಕುಂದ್ರ ಈಗ ಈ ಪಿಲ್ಯಾನ, ಯಾಕಂದ್ರ ಇಲ್ಲಿ ಹೊರಗಡೆ ಜಾಸ್ತಿ ಬಿಡ್ತೀನಿ ನೋಡ್ರಿ ಅವನಿಗೆ. ಈಗ ಮನೆ ಬ್ಯಾಸರ ಆಗುತ್ತ, ಟಿವಿನೇ ಇಲ್ಲ ಅಂತೇಳಿ. ಮತ್ ನಮ್ಮ ಮೊಬೈಲ್ನ ಅವ್ನ ಕೈ ನಾನ್ ಕೊಡಲ್ರಿ, ನಮ್ಮ ಯಜಮಾನ್ರು ಭಾಳ ಕೊಡ್ತಾರ. ಮತ್ತ ನಾನು ವಿಡಿಯೋ ಮಾಡೋದು ಮತ್ತು ಚಾರ್ಜಿಂಗ್ ಎಲ್ಲ ಒಂದ ಫೋನ್ದಾಗ ಎಲ್ಲ ನಡೆಯಂಗಿಲ್ರಿ. ಆದ್ರೂ ನನಗ ಜೀವ ಪಾಪ ಅನ್ಸುತ್ತ ಮಗನ ಬಗ್ಗೆ. ಇಲ್ಲಿ ಆಡಾಕ ಹುಡುಗರನ್ನೇ ಯಾರಿಲ್ಲ, ಟಿವಿನೂ ಇಲ್ಲ ಅವನಿಗೆ ಎಂಟರ್ಟೈನ್ಮೆಂಟಿಗೆ ಅಂತೇಳಿ
ಯಾವಾಗಾರು ಒಮ್ಮೆ ನಾನು ನಂದೇನಾದ್ರೂ ಹೊರಗಡೆ ಜಾಸ್ತಿ ಕೆಲಸ ಇತ್ತು ಮತ್ತು ಅವ ಮಾತು ಕೇಳಲಾಗಿದ್ನ ಒತ್ತಟೆ ಕುಂಡ್ರಲಾಗಿದ್ನಪ್ಪ ಅಂದ್ರ ಕೊಡ್ತೀನಿ. ಇಲ್ಲಿ ಕೈ ಪಾರ್ಕಿಂಗ್ದಾಗ ಹೋಗಿ ಸುಮ್ಮ ಆಟ ಆಡಲಾಗೇನ್ರಿ ಅವ. ಜಾರ್ಕು ಬಂಡಿ ಹೆಂಗತೆ ಪ್ಯಾಂಟುನ್ ಗೇರ್ ಬರಲ್ಲ, ಜಾರ್ಕು ಬಂಡಿ ಅದನ್ನೆಲ್ಲ ಆಡಕ್ ಹೋಗ್ತಾನಲ್ಲ, ಎಲ್ಲಿ ಬೀಳ್ತಾನಪ್ಪ ಅಂತೇಳಿ ಹೆದರಿಕೆ ಬರ್ತದ ನನಗೆ. ಅದಕ್ಕೆ ಏನು ಮಾಡ್ತೀನಿ, ಮೊಬೈಲ್ ಕೊಟ್ಟು ಒಳಗೆ ಕುಂದ್ರಿಸಿ ಸ್ವಲ್ಪ ಕೆಲಸ ಮಾಡ್ಕೊತೀನಿ. ಅದು ಆಲ್ಮೋಸ್ಟ್ ಅಲ್ಲಿ ಕೊಡಬಾರ್ದು ಮಕ್ಳ ಕೈಯಾಗ. ಒಮ್ಮೊಮ್ಮೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ, ನಾವ ಬ್ಯಾಗ್ ಕೊಡ್ಬಾರ್ದಂತೀವಿ, ಕೊಟ್ಟು ಕುಂದ್ರಿಸ್ಬಿಡ್ತೀವಿ. ಇನ್ನೊಂದು ಈಗ ಹೊರಗಡೆ ಆಟ ಆಡೋದ್ರಿಂದ ಭಾಳ ಮಣ್ಣು ಮಾಡ್ಕೊಂಡ್ಬಿಡ್ತಾನ್ರಿ ಉಗುರ್ನ್ಯಾಗ. ಹಂಗಾಗಿ ಅವು ಕಪ್ಪಗ ಭಾಳ ಅಸಹ್ಯ ಕಾಣಿಸ್ತಾವ ಉಗುರ. ಇಂದು ಉಗುರಿನ ಬೆಳವಣಿಗೆ ಭಾಳ ಐತ್ರಿ ನೋಡ್ರಿ. ಫುಲ್ ಕಟ್ ಮಾಡ್ತಾನ, ಗಪ್ಪ ಕುಂದ್ರಲ್ಲ. ಹಂಗೆ ನಮ್ಮ ವಿಡಿಯೋ ಇಷ್ಟಗಳಾದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾನು ಮತ್ತೆ ಪಿಲ್ಲು ಒಂದಷ್ಟು ಶಾರ್ಟ್ಸ್ ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಮಾಡ್ಕೊಂಡ್ ಕೇಸಿ ಈಗ ಈ ಕೆಲಸ ನಡೆದೈತಿ ನೋಡ್ರಿ. ನಾನು ಎಡಗಡೆ ಉಗುರು ಭಾಳ ಬರ್ತಾವ್ರಿ, ಬಟ್ ಬಲಗಡೆ ಉಗುರ ಬರದ್ರಾಗ ತಾವ ಮುರಿದು ಬಿಡ್ತಾವ. ಒಕ್ಕಡ್ತಿ ಕಾಲ ಒಕ್ಕಡ್ತಿ, ಕಾಲ ನೋಡಮ್ಮ, ಕಾಲ ಉಗುರ್ದವ್ ನೋಡಮ್ಮ, ನೋಡಮ್ಮಪ್ಪ. ಒಂದ್ಸರಿ ಇದು ಒಂದ ಐತಿ ತೆಗಿತೀನಿ ಮಾಡ್ಬೇಡ, ಮತ್ತ ಬ್ಯಾನ್ ಆಗುತ್ತೆ ನೋಡಿ. ಈಗ ಹಂಗ ಮಾಡ್ಬಿಟ್ಟು ಸರಿ ಒಂದ ಐತಿ ತೆಗಿತೀನಿ. ಬಾ ಬಂದಿಲ್ರಿ ಎಲ್ಲ ಕಡೆ, ಒಂದ ಊರು ಉದ್ದಿ ಬಂದೈತಿ ಕಾಲಾಗ. ನೋಡೋಣ ಹಂಚ ಕಡೆ ನೋಡೋಣ, ಹಂಚ ಕಡೆ ನೋಡೋಣ. ಚಿಕ್ಕಪ್ಪ ಚಿಕ್ಕಿಲ್ಲ, ಇದೊಂದು ಐತಲ್ಲ ಪಿಲ್ಲ ನಿಮ್ಗ ಯಾಕೆ ಮಾಡಲ್ಲ. ಅರ್ಧಂಬರ್ಧ ಕಟ್ ಆಗ್ತಾವ, ನೀವು ಚಂದಾಗ ಬರಲ್ಲ ಹುಡುಗರು, ಅರ್ಧಂಬರ್ಧ ಬರ್ತಾವ. ಇವನ್ನೆಲ್ಲ ಈಗ ಡಸ್ಟ್ಬಿನ್ದಾಗ ಹೋಗ್ತೀನಿ. ಒಂದು ಉಗುರು ತಳಗ್ ಬಿದ್ರೆ ನನಗೇನೋ ಒಂಥರ ಅದು ಇದು ರೀ ಸಮಸ್ಯೆ. ಉಗುರು ಕಾಲಾಗ್ ತೂದ್ರ ಉಪದ್ರ ಬಾಳ ಅಂತ. ಸರಿ ಅಪ್ಪು, ಸರಿ. ಎಲ್ಲ ಮಾಡ್ತು ಬಿಡು ನೀನು. ಓಕೆ ರೀ, ನಾವು ಮತ್ತೆ ಸಿಗ್ತೀವಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಿನ್ನೆ ಇಲ್ಲಿ ಚಿಕ್ಕದಾಗಿ ಮನೆ ಪೂರ್ತಕ ಇಲ್ಲಿ ಯಾದಿ ಮಾಡಿದಾರೆ ನೋಡ್ರಿ. ನಮ್ಮ ಮೊನಾರಂಟಿ ಮಗಳದು ಈ ಥರ ಎಲ್ಲ ಹಾಕಿದ್ರು, ತೆಗಿಯಕತ್ತಾರ ನೋಡ್ರಿ. ಗಾಡಿಗಳ್ದಾಗ ಹಾಕ್ಕೊಂಡು ಹೋಗಕತ್ತಾರ ಸಾಮಾನುಗಳ್ನ. ಅದನ್ನೆಲ್ಲನೂ ಬೇನಿ ಗಿಡ ತಪ್ಪಲ ನೋಡ್ರಿ ಎಷ್ಟು ಬಿದ್ದೈತಿ. ಬೆಳಗ್ಗೆ ಎಲ್ಲ ಫ್ರೆಶ್ ಅಂತ ಅನಿಸ್ತದ ನೋಡ್ರಿ. ತಗೊಂಡು ಹೊಂಟಿದಾರೆ ನೋಡ್ರಿಪ್ಪ ಎಲ್ಲ. ಈಗ ಮಧ್ಯಾಹ್ನ ಟೈಮ್ ಆಗಕ್ಕೆ ಬಂದೈತ್ರಿ ಆಲ್ರೆಡಿ. ಭಾಳ ಶಾಂತಿ ಐತ್ರಿ ಸದ್ಯಕ್ಕೆ ಏರಿಯಾ ಮಧ್ಯಾಹ್ನ ಟೈಮ್ದಾಗ. ಬೆಳಗ್ಗೆ 7 ಗಂಟೆಲಿಂದ 10:30 ಪೌಣೆ 11 ತನಕ ಸ್ವಲ್ಪ ಜಾಸ್ತಿ ಇದು ಇರುತ್ತೆ ರೀ, ಮಂದಿ ಉಳು ಇರುತ್ತೆ. ಆಮೇಲೆ 4 ಗಂಟೆಯಿಂದ ಮತ್ತೆ ಚಾಲು ಆಗ್ತದೆ. ಇವಾಗ ಅಂತ ನೋಡ್ರಿ, ಎಷ್ಟು ಪ್ರಶಾಂತ ಅನ್ಸುತ್ತೆ ವಾತಾವರಣ. ಎಲ್ಲ ಕಡೆ ಗಿಡಗಳು ನೋಡ್ರಿ. ಪ್ರತಿಯೊಂದು ಮನೆಗಾದರೂ ಏನಿಲ್ಲ ಅಂದರೂ ಒಂದು ಗಿಡ ಆದರೂ ಕೂಡ ಹಾಕ್ತಾರೆ ಈ ಏರಿಯಾದೊಳಗೆ. ಜಾಗಿದ್ರೆ ಏನು ಅನಿಸಲ್ರಿ. ಈ ಥರ ನೆಲ ಸರಿ ಜಾಗ ಇತ್ತಂದ್ರೆ. ಸಿಂಗಲ್ ಓನರ್ ಇರ್ತಾರಲ್ಲ ಏನು ಅನ್ಸಲ್ಲ. ಇವು ಅಪಾರ್ಟ್ಮೆಂಟ್ಗಳಾಗಲಿ, ಈಗ ಫುಲ್ ನಾವು ಇರುವಂಥ ಹಳೆ ಮನೆ ಫುಲ್ ಸಿಟಿಯಾಗನೇ ಐತ್ರಿ ಅದು. ಅಲ್ಲಿ ಎಲ್ರಿ ನಮ್ಗೆ ಜಾಗ ಇರ್ತಿರ್ಕಿಲ್ಲ. ಸೊ ಎಲ್ಲ ಸಿಮೆಂಟಿನ ರೋಡ್ಗಳು, ಹಾಗಾಗಿ ಜಾಗ ಆಗ್ತಿದೆ ಇಲ್ರಿ ಗಿಡಗಳು ಹಚ್ಚಕ್ಕೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಮ್ಮ ಯಜಮಾನ್ರು ಇವತ್ತು ಸೋಮವಾರ ಅಲ್ರಿ, ಹಂಗಂತೇಳಿ ದೊಡ್ಡ ಮಾಲಕರ ಜೊತೆಗೆ ಅಂಗಡಿಗೆ ಹೋಗಿದ್ರು ಅವರು. ಇದು ಸಾರಿ ರೀ ಅಂಗಡಿ ಅಂತ ನೋಡಿ, ಬರೀ ಅವ್ರ ಅಂಗಡಿ ಅಂದ್ರೆ ಅದೇ ರೂಢ ಆಗ್ಬಿಟ್ಟೈತೆ ನನಗಂತ್ರೂ. ಹೊಲಕ್ಕೆ ಹೋಗಿದ್ರಿ ಇವತ್ತು, ಸಾಮಾರು ಸೂಟಿ ಎಲ್ಲ ಹಂಗಂತೇಳಿ. ಅವರು ಸ್ವಲ್ಪ ಹೊಲ ದೂರ ಐತ್ರಿ, ನಮ್ಮ ಬಿಜಾಪುರ ರೋಡಿಗೇನೆ ಐತಿ. ಬಟ್ ಅಲ್ಲಿಂದ ಬರತ್ನಾಗ ಬಜ್ಜಿ ತೊಗೊಂಬಂದಾರ್ರಿ. ಅಲ್ಲಿ ಸ್ಪೆಷಲ್ ನಮ್ಮ ಕರ್ನಾಟಕದ ಬಸ್ಗಳೆಲ್ಲ ಅಲ್ಲಿ ನಿಂತು ಬಜ್ಜಿ ತಿಂದು ಹೋಗ್ತಾರೆ. ಸೊ ಹಾಗಾಗಿ ಸುಮಾರು ಸಳಿ ನಾನು ನಮ್ಮ ಉತ್ತರ ಕರ್ನಾಟಕ ಮಿರ್ಚಿ ಬಜ್ಜಿ ತಿನ್ಬೇಕಂತ ಆಸೆ ಇತ್ತು. ಇವತ್ತು ಆಸೆನ ನೆರವೇರ್ಸ್ಯಾರ ನೋಡ್ರಿ. ಇವತ್ತು ಬೆಳಗ್ಗೆನೂ ಹೊರಗಿನ ನಾಷ್ಟ ತೊಗೊಂಬಂದಿದ್ರು, ಅದ್ರ ಲಾಗ್ನಾಗ ಹಾಕಿನ ಆಲ್ರೆಡಿ ನೀವು ಕೂಡ ನೋಡಿರ್ತೀರಿ. ಇಲ್ಲಿ ನೋಡ್ರಿ ಮಸ್ತಾಗಿ ಮಿರ್ಚಿ ಬಜ್ಜಿ ತೊಗೊಂಬಂದಾರ. ತಿನ್ನೋಣ ಬರ್ರಿ. ಯಾರಿಗೆಲ್ಲ ಈ ಥರ ಬಜ್ಜಿ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ.